MES ಅಲ್ಲಿ ಡಿ ಫಸ್ಟ್ ಬರುತ್ತೋ ಎಂ ಫಸ್ಟ್ ಬರುತ್ತೋ? ಸೊ ಡಿವಿಷನ್ ಫಸ್ಟ್ ಮಾಡಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಆಮೇಲೆ ಸಬ್ಟ್ರಾಕ್ಷನ್, ಅಡಿಷನ್ ಸಬ್ಟ್ರಾಕ್ಷನ್ ಆಮೇಲೆ ಮಾಡಬೇಕು. ಸೊ ಈಗ ನಾನು ಸುಮ್ಮನೆ ಸ್ಟೆಪ್ ಬರೀತೀನಿ, ನೀವು ಮಾಡಬೇಕು ಲೆಕ್ಕನ. ನೋಡ್ಕೊಳ್ಳಿ, ಸ್ವಲ್ಪ ತಕ್ಕೊಳ್ಳಿ, ಒಂದೇ ಒಂದು ನಿಮಿಷ ತಕ್ಕೊಳ್ಳಿ. ಇದು F1 ಇದೇನು ಬೇಕಾಗಿಲ್ಲ, ಹೌದಾ? ಸಿಂಪ್ಲಿಫಿಕೇಶನ್ ಬೇಕಿಲ್ಲ. ಇದೇನಿದು F2, ಇದೇನಿದು F3. ಸೊ ಈ ಲೆಕ್ಕ ಏನ್ ತರ ಇದೆ ಇವಾಗ? ಇದನ್ನ ಬರ್ಕೊಳಕ್ ಬರ್ಬೇಕು ಯಾವಾಗ ದೊಡ್ಡ ಲೆಕ್ಕದಲ್ಲಿ. ಇದೇನ್ ತರ ಇದೆ? F1 ಆರ್ F2 ಮೈನಸ್ F3, ಹೌದಾ? ಯಾವ ತರ ಇದೆ ಇದು? F1 ಆರ್ F2 ಮೈನಸ್ F3. ಸೊ ಏನೇನ್ ಮಾಡ್ಕೋಬೇಕು ಲೆಕ್ಕ ಇವಾಗ ನಾವು? ಲೆಕ್ಕ ಏನೇನು ಇಟ್ಕೋಬೇಕು? ಬಲಗಡೆ ಗೀಟ್ ಆ ಕಡೆಗೆ ಏನ್ ಮಾಡ್ಬೇಕು ಈಗ? F1 ಏನು ಪ್ರಾಬ್ಲಮ್ ಇಲ್ಲ, ಸಿಂಪ್ಲಿಫೈ ಮಾಡ್ಬೇಕಾದ್ರಿಂದ ಏನು ಮಿಕ್ಸ್ ಫ್ರಾಕ್ಷನ್ ಕೊಟ್ಟಿಲ್ಲ, ಒಳ್ಳೆ ರೆಗ್ಯುಲರ್ ಫ್ರಾಕ್ಷನ್ ಕೊಟ್ಟಿಲ್ಲ. ಸೈಡ್ಗೆ ಅಂದ್ಬಿಟ್ಟು ಪಕ್ಕಕ್ಕೆ ಹೋಗೋದು. ಪಕ್ಕಕ್ಕೆ ಇದ್ದಾರೆ F2 ಇದ್ದಾರೆ. F2 ಏನ್ ಮಾಡ್ಬೇಕು? ನಾನು ಅದನ್ನ ಡಿವಿಷನ್ ಮಾಡ್ಕೋಬೇಕು. ಸೊ ಡಿವಿಷನ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ನಾನು ಯಾವಾಗ ಮಿಕ್ಸ್ ಫ್ರಾಕ್ಷನ್ ಅನ್ನ ರೆಗ್ಯುಲರ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಅದನ್ನ ನೀವು ಮಾಡ್ತೀರಾ? F3 ಏನ್ ಮಾಡ್ಬೇಕು? ಮತ್ತೆ ಡಿವಿಷನ್ ಮಾಡ್ಬೇಕಲ್ಲ. ಸೊ ಡಿವಿಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಡಿವಿಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ರೆಗ್ಯುಲರ್ ಫ್ರಾಕ್ಷನ್ ಗೆ ಕನ್ವರ್ಟ್. ಸೊ ಎಲ್ಲರೂ ಈ ಕಡೆ ಗುಂಪೆಲ್ಲ F2 ಕಂಡುಹಿಡಿಯಿರಿ, ಈ ಕಡೆ ಗುಂಪು F3 ಕಂಡುಹಿಡಿಯಬೇಕಾ? ಆ ಕಡೆ ಗುಂಪೆಲ್ಲ F2 ಕಂಡುಹಿಡಿಯಿರಿ, ಈ ಕಡೆ ಗುಂಪು F3 ಕಂಡುಹಿಡಿಯಿರಿ. ನಮ್ಮ ಮೇಷ್ಟ್ರುಗಳಿದ್ದಾರೆ, ಅವ್ರು ಒಂದ್ಸತಿ ಚೆಕ್ ಮಾಡಿ ಕರೆಕ್ಟ್ ಅಂತ ಅವ್ರು ಹೇಳಿದಾರೆ ಅಂತ ನೋಡಿ ಹೇಳಿ. ಶೋಭಾ ಅಂಡ್ ಸೌಮ್ಯ ಅಂಡ್ ದೆನ್ ಅವ್ರು ಇನ್ನೊಂದು ಮೇಷ್ಟ್ರು ಬಂದಿರೋದು. ನಾವು ಮಾತಾಡ್ತಾ ಇದ್ದಾರೆ ನಿಮ್ಗಡೆ ಮುಂಬರ ಬಗ್ಗೆ ಬೆಳಗ್ಗೆ ಪರವಾಗಿಲ್ಲ ಅಲ್ವಾ? ಹೊರಗೆ ಬಂದಾಗ ನೀವು ನಿದ್ದೆ ಮಾಡೋದಲ್ಲ. ನನಗೆ ಕನ್ನಡ ಅರ್ಥ ಆಗುತ್ತೆ. ನಾನು ಹೇಳ್ತೀನಿ, ಬೆಳಕಂಡಿ, ಬಿಜಾಪುರ, ಧಾರವಾಡ ಆ ಕಡೆ ಎಲ್ಲ ಬಂದಿರೋದು, ನಾವೆಲ್ಲ ಈ ಕಡೆ ಮೈಸೂರು ಕನ್ನಡ ಮಾತಾಡೋದು. ನಂಗೆ ಅರ್ಥ ಆಗಿಲ್ಲ ಸರ್ ಅಂತಂದ್ರೆ ಮಾಡೋಕ್ಕಾಗತ್ತಿಲ್ಲ. ಅರ್ಥ ಆಗ್ತಾ ಇದೆಯಾ ಕನ್ನಡ? Okay friend, I will start now talking in English. I will now start talking in. So I will try to talk continuously in English, and let me see how much you will be able to understand when I speak only in English. So now, what I am going to introduce you to is something which you have heard of, but you might not have learned mathematics to the extent of rigor required to do that mathematics. ಏನಿದೆ ಕಲಿಸ್ತಿದ್ದೆ ಅದು ಆ ಲೈಟ್ ಇವ್ರಿಗೆ ರಿಫ್ಲೆಕ್ಟ್ ಆಗ್ತಿದೆ ಅದಕ್ಕೆ. ಈಗ ಈ ಲೈಟ್ ಬೇಕಾ? ಅಣ್ಣ ನನ್ನ ಮೂತಿ ಚೆನ್ನಾಗಿ ಕಾಣಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದರಿಂದ ಶಕ್ತಿ ಜಾಸ್ತಿ, ಅವ್ರಿಗೆ ರಿಫ್ಲೆಕ್ಷನ್ ಜಾಸ್ತಿ. ಅದರಿಂದ ನಿಮ್ಗೆ ಬರುತ್ತಲ್ವಾ? ನಾನು ಗಂಡಿಸ್ತಾರೆ ಕಟ್ಟ ಸಾಕು. ನೆಕ್ಸ್ಟ್ ಏನಪ್ಪ? ನಾ ಮಾಡಿದ್ದನ್ನು ನೋಡ್ ಬರ್ಕೊಳಕ್ ಬಂದ್ರೆ ನನ್ಗೆ ಬರುತ್ತೆ, ನಿಮ್ಗೆ ಬರಲ್ಲ. ಇವಾಗ ಒಂದರಲ್ಲಿ ಎಲ್ಲಾರು ಮಾಡಿದ್ರೆ ಈ ಕಡೆ ಎರಡನೇ ಬರಲಿಲ್ಲ. F2 F3 ನೋಡಿಲ್ಲ, ನ್ಯೂ ರೇಟ್ ಏನು? 7 77. 77 ಇದು ಎಷ್ಟು? ಎಲ್ಲ ಇಂಗ್ಲಿಷಲ್ಲಿ ಹೇಳ್ಬೇಕು. 82/7 ಇಂಟು ಅಂತ ಬರ್ಕೊಂಡ್ರೆ ಕೆಳಗಡೆ ಫ್ರಾಕ್ಷನ್ ಪಾರ್ಟ್ 11. ಓಕೆ ಓಕೆ, ಕೆಳಗಡೆ ಎಷ್ಟು ಬರ್ಕೋಬೇಕು? ಕಾಮನ್ ಫ್ಯಾಕ್ಟರ್ ಯಾರು ಇದ್ದಾರಾ ನೋಡಿ? ಗ್ಯಾರಂಟಿನಾ? ಗ್ಯಾರಂಟಿ. ಮತ್ತೆ ನನ್ನ ಫ್ರೆಂಡ್ 41/21 ಎಲ್ಲ ತಂದಿಲ್ಲ. ಸರ್ 69 ಬರೆಗೆ 66 ಬರ್ಬಿಟ್ಟಿದೆ. 66 ಬರ್ಬಿಟ್ಟಿದ್ಯಾ? ಇವಾಗ ಬರೆಯಲ್ಲ ಅಲ್ವಾ? ಓಕೆ. ಸೊ ಎಷ್ಟಾಯ್ತು ನೋಡಿ ಇದು?
99 11 22 11 ಎಂಟ್ಲಿ 88 2 902 ನಾ ಡಿವೈಡೆಡ್ ಬೈ 483 ಅಂಕಿ ಎಷ್ಟೇ ಬರಲಿ ಲೆಕ್ಕ ಅದೇ ತಾನೆ, ಅದಕ್ಕೆ ಲೆಕ್ಕ ಹೋಗುದು. ದೊಡ್ಡದಾಗ ಹೋಗ್ಬೇಕಲ್ಲ ಅಂತ ಹೆಲ್ಕೋಬಾರ್ದು, ಎಷ್ಟು ಉದ್ದ ಇದ್ರೆ ಅಷ್ಟು ಉದ್ದ ಬರೀತಾ ಇರೋದು. ಸರಿ, ಈಗ ಏನ್ ಮಾಡ್ಬೇಕು ಹೇಳಿ ನಾವು ಈಗ F1 of F2 into F3. ಸೊ ಈಗ ನಾವು ಏನ್ ಮಾಡ್ಬೇಕು, F1 of F2 ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳಿ ಕಡೆಗೆ F1 of F2 ಡಿವಿಷನ್ ಆಯ್ತಲ್ವಾ, ಈಗ ಎಲ್ಲ ಡಿವಿಷನ್ ಮುಗಿಸಿದೀವಲ್ವಾ. ಸೊ ಬಾಟ್ ಮಾಸ್ ಬಂದ್ಬಿಟ್ಟು ನಾವು ಟು ಮಲ್ಟಿಪ್ಲೈ, ಯು ಹ್ಯಾವ್ ಫಿನಿಶ್ಡ್ ಆಲ್ ದಿ ಡಿವಿಷನ್. ಸೊ ಮಲ್ಟಿಪ್ಲಿಕೇಶನ್ F1 of F2 F1 ಎಷ್ಟು, F1 ಎಷ್ಟು 3/40 ಇಂಟು ಹಾಫ್ ಅಂದ್ರೆ ಹೇಳಿ F2 ಬರ್ಬೇಕಾದ್ರೆ ಅಭ್ಯಾಸ ಹಾಫ್ ಅಂತಂದ್ರೆ ಏನು ತಳ್ಕೊಂಡ್ಬರ್ಬೇಕು ಅಂತ ಹೇಳೋದು, ಹಾಫ್ ಅಂದ್ರೆ ಹೇಳಿ ಇಂಟು ಅಷ್ಟೇ. ನೆಕ್ಸ್ಟ್ ಏನ್ ಫ್ರಾಕ್ಷನ್ ಇದೆ ಅದೇ ಬರ್ಕೋಬೇಕು. ಏನು ನೆಕ್ಸ್ಟ್ ಫ್ರಾಕ್ಷನ್ F2 82/107. ಏನಪ್ಪ ಈಗ ಗೊತ್ತಾಗಲ್ಲ. ಈಗ ಯಾರು ಹೋಗ್ತಾರಾ ಕಾಮನ್ ಫ್ಯಾಕ್ಟರ್ಸ್ ಇಲ್ಲಿ ನೋಡಿ, 2 7 14 2 4 8 2 20 2 4 8 2 1 2. ಇಲ್ಲಿ ನೋಡಿ, ಇಲ್ಲಿ 3 30 ಅಲ್ಲ 3 3 9 3 7 ಹೌದಾ, ಸರಿನಾ? ನಿದ್ದೆ ಮಾಡ್ತಾ ಇಲ್ಲ ಅಂತ ಎಷ್ಟಾಯ್ತದು 37. ಸರಿನಾ? ಗುಣಿಸಿಡ್ತೀರಾ ಮೇಲಕ್ಕೆ ಕೆಳಕ್ಕೆ, ಎಷ್ಟು ಬಂತದು ಎಷ್ಟು? ಈಗ ನೋಡಿ, ಇದು 7 into 37 ಅಂತಾನೆ ಇಟ್ಕೊಂಡಿರಿ. ಏನಂತ ಇಟ್ಕೊಂಡಿರಿ? ಯಾಕೆ ಏನಾದ್ರು ಯಾವಾಗ್ಲೂ ಫಸ್ಟೇ ಎತ್ಕೊಳ್ತಾ ಕಾಂಪ್ಲಿಕೇಶನ್ ಮಾಡ್ಕೋಬೋದು, ಯಾವಾಗ ಮತ್ತೆ ಫ್ಯಾಕ್ಟರೈಸ್ ಮಾಡ್ಕೋಬೇಕಾಗತ್ತೆ, ಕೂಡಕ್ಕೆ ಕಳೆಯುತ್ತೆ, LCM ಮಾಡುತ್ತೆ. ಫ್ಯಾಕ್ಟರ್ಸ್ ಇದ್ರೆ ಗುಣಿಸಿ ಮತ್ತೆ ಫ್ಯಾಕ್ಟರ್ ಮಾಡ್ಕೊಂಡೆಲ್ಲ ಮಾಡೋದ್ರ ಅರ್ಥ ಇದೆಯಾ? ಯಾಕೆ ನಮ್ಗೆ LCM ಎಲ್ಲ ಕಂಡುಹಿಡಿಬೇಕಾದ್ರೆ ಫ್ಯಾಕ್ಟರ್ಸ್ ಬೇಕಲ್ವಾ. ಸೊ ಹಾಗಾಗಿ ಏನ್ ಮಾಡೋದು, 7 37 7 ಪ್ರೈಮ್ ನಂಬರ್ ಹೌದಾ. 37 ಯಾವ ಮುಗಿಲು ಬರುತ್ತೆ, 37 ಯಾವ ಮುಗಿಲು ಬರಲ್ಲ, ನಿಮ್ಗೆ ಗೊತ್ತಿರೋ ಮುಗಿಲು ಅಂತ ಯಾವಾಗಲೂ ಬರಲ್ಲ ಹೌದಾ. ಈಗ ಅದೇನದು ಪ್ರೈಮ್ ನಂಬರ್. ಸೊ ಹಂಗಾಗಿ ಯಾಕೆ ಸುಮ್ಮನೆ ಗುಣಿಸಿಟ್ಕೊಳ್ಳೋದು, ಹಂಗೆ ಇರಲಿ ನೋಡೋಣ. ನಾಳೆ LCM ತಗೋಬೇಕಾದ್ರೆ ಯಾಕೆ LCM ತಗೋಬೇಕು ಹೇಳಿ, F1 into F2 ಒಳಗಡೆ ಕಲಿಬೇಕಲ್ಲ ನಾನು. ಸೊ ದೇರ್ಫೋರ್ ಈಗ ಇಲ್ಲಿ ಬರೋಣ, ಯಾಕಂದ್ರೆ ಮೇನ್ ಲೆಕ್ಕ ಬರ್ತಾ ಇದ್ದೀವಿ. F1 of F2 minus F3 ಈಕ್ವಲ್ಸ್ ಏನಂತ ಬರ್ತೀರಾ ಈಗ. F1 of F2 ಎಷ್ಟು ಬಂದಿದೆ, 41 ಎಷ್ಟು 7 into ಮೈನಸ್ ಎಷ್ಟಿದೆ 902/483 ಮೈನಸ್ 2/483. ಈಗ ಏನಪ್ಪ ಮಾಡೋದು, LCM ಕಂಡುಹಿಡಿಬೇಕು ಇವತ್ತು, ದೊಡ್ಡ ಅಂಕಿದೆ LCM. ಈಗ ಏನ್ ಮಾಡೋದು, 483 ನಲ್ಲಿ ಯಾರು ಇದ್ದಾರಾ? ಯಾವುದು 483 3 ಇಂದ ಡಿವೈಡ್ ಆಗುತ್ತಾ? ಎಷ್ಟಾಗುತ್ತದು ಈಗ ನೋಡಿ, ಸರ್ 161 483 ಅನ್ನೋದ್ರದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಶುರು ಮಾಡ್ಕೋಬೇಕು ನಾವು. ಹೌದಾ, ಯಾತಕ್ಕೆ ಈ ಲೆಕ್ಕ ಕೊಟ್ಟೆ ಅಂತಂದ್ರೆ ನಿಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ LCM ಎಲ್ಲ ಕಂಡುಹಿಡಿಯೋದು ಗೊತ್ತಿರಬೇಕು ಕರೆಕ್ಟ್ ಆಗಿ. ಈಗ 483 ಅನ್ನೋದ್ರದ್ದು ಫ್ಯಾಕ್ಟರ್ಸ್ ಯಾರ್ಯಾರು? 3 ಇಂದ ಹೋಗುತ್ತಾ, 3 ಆಮೇಲೆ ಎಷ್ಟು 3 into 3 118 3ರಲ್ಲಿ 161 ಯಾವ್ದ್ರಲ್ಲಾರು ಬರ್ತಾರಾ? 7 ಅಲ್ಲಿ ಬರ್ತಾರಾ? ಎಲ್ಲ ಜಾಣ ಆಗ್ತಾ ಇದ್ದೀರಾ. 7 ಇಂದ ಹಾಕೊಂಡ್ರೆ 7 2 14 7 3 ಬಂದ್ರು ನೋಡಿದ್ರಾ, ಫ್ಯಾಕ್ಟರ್ಸ್ ಬಂದಿರ್ತಾನೆ. ಈಗ ಈ ಕಡೆ ಯಾರಿದ್ದಾರೆ 7 37 ಇದ್ದಾರೆ,
ಇಲ್ಲಿ ಯಾರಿದ್ದಾರೆ 7 3 ಇಂಟು 23. ಸೊ ಎಲ್ ಸಿ ಎಂ ಯಾರು ಇವಾಗ ಎಲ್ ಸಿ ಎಂ ನೋಡಿ ಇದು ಯಾತಕ್ಕಿದೆ ಅಂತಂದ್ರೆ ಈ ತರದ್ದಾದ್ರೆ ಆಲ್ಜಿಬ್ರಾದ ಎಲ್ ಸಿ ಎಂ ಕಂಡುಹಿಡಿಯೋದಕ್ಕೆ ಗೊತ್ತಾಗುತ್ತೆ. ಎಲ್ ಸಿ ಎಂ ಅಂದ್ರೆ ಹೇಳಿ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಫ್ಯಾಕ್ಟರ್. ಮಲ್ಟಿಪಲ್ ಶುಡ್ ಬಿ ಡಿವಿಸಿಬಲ್ ಬೈ ಆಲ್ ದಿ ಡಿನಾಮಿನೇಟರ್. ಕಾಮನ್ ಮಲ್ಟಿಪಲ್ ಏನಿರ್ಬೇಕು ಹೇಳಿ ಇಟ್ ಶುಡ್ ಬಿ ಡಿವಿಸಿಬಲ್ ಬೈ ಆಲ್ ದಿ ಡಿನಾಮಿನೇಟರ್. ಫ್ಯಾಕ್ಟರ್ ಶುಡ್ ಡಿವೈಡ್ ಆಲ್ ದಿ multiples. So common factor andre it should is common divisor. Common multiple andre divisible by all the factors. So ivaga LCM ಯಾವಾದ್ರದ್ದು 7 into 37 ಅಂತ ಒಂದಿದೆ. ಇನ್ನೊಂದು ನಂಬರ್ ಏನಿದೆ 3 into 7 into ಯಾರು 23. ಸೊ ನನಗೆ LCM ಆಗಬೇಕಾದ್ರೆ 7 into 37 ಆ LCM ನ ಡಿವೈಡ್ ಮಾಡಬೇಕು. ಹೌದಾ? ಅರ್ಥ ಆಗಲಿಲ್ಲ. ಈಗ ನಾನು 7 into 37 ಅಂತ LCM ಬರ್ಕೋತೀನಿ ಅಂತ ಇಟ್ಕೊಳ್ಳಿ ಈ ಪ್ರಾಬ್ಲಮ್ಗೆ. 483 ಡಿವೈಡ್ ಮಾಡುತ್ತಾ ಇದನ್ನ 483 ಅಂದ್ರೆ ನೋಡಿ 3 into 7 into 23 ಇದೆ. ಡಿವೈಡ್ ಮಾಡುತ್ತಾ? ಡಿವೈಡ್ ಮಾಡುತ್ತಲ್ಲಮ್ಮ? ನೋಡಿ ಇಲ್ಲಿ 7 into 37 by 483 ಆಗಬೇಕು. ಹೌದಾ? ನನಗೆ LCM ಮಾಡ್ಕೊಂಡ್ರೆ ಆಗಬೇಕು ಇಲ್ವಾ? ಆಗಬೇಕಲ್ವಾ? ಡಿವೈಡ್ ಮಾಡಕ್ಕಾಗತ್ತಾ? ಆಗತ್ತಾ ಇಲ್ಲ ಅಂತ ನೋಡೋಕೆ ನಾನು ಏನು ಮಾಡಬೇಕು? 7 into 37 by 483 ಅಂತಂದ್ರೆ ಏನಿದೆ ನೋಡಿ ನನಗೆ 3 into 7 into 23 ಇವ್ರಿಬ್ರೇ ಹೋಗೋದು. ಡಿವೈಡ್ ಆಯ್ತಾ ಎಕ್ಸಾಕ್ಟ್ ಆಗಿ? ಆಗಲ್ಲ. ಆದ್ರಿಂದ ನಾನು ಇದನ್ನ ಬರ್ಕೊಳಕ್ಕಾಗತ್ತಾ? ಆಗಲ್ಲ. ಸೊ ಅದು LCM ಆಗಕ್ಕಾಗಲ್ಲ. ನೋಡಿದ್ರೆ LCM ಎಷ್ಟು ಇಂಪಾರ್ಟೆಂಟ್ ಅಂತ. ಅದಕ್ಕೆ ಈ ತರ ಬರ್ಕೊಂಡ್ರಿ. ಇವಾಗ ನಾನು ಇದನ್ನ 3 into 7 into 23 ಅಂತ ಬರ್ಕೋತೀನಿ ಅಂತ ಇಟ್ಕೊಳ್ಳಿ. 3 into 7 into 23 ಅಂತ ಬರ್ಕೊಂಡ್ರೆ ನೋಡಿ ಏನ್ ತೊಂದರೆ ಬಂತು? 3 into 7 into 23 ನ ಫಸ್ಟ್ ಅಂಕಿಯಿಂದ ಡಿವೈಡ್ ಮಾಡಿದ್ರೆ 7 into 37 ಡಿವೈಡ್ ಮಾಡಕ್ಕಾಗತ್ತಾ? ಏನೇನು ಹೋಗುತ್ತೆ? 7 ಮಾತ್ರ ಹೋಗುತ್ತೆ. 37 ಅನ್ನ ಡಿವೈಡ್ ಮಾಡಕ್ಕಾಗತ್ತಾ? ಆಗಲ್ಲ. ಆದ್ರಿಂದ ಏನ್ ಬೇಕು ನನಗೆ? ಇಂಟು 37 ಬೇಕು. ಹೌದಾ? ಇಂಟು 37 ಬೇಕು ತಾನೆ? ಸೊ ಅವಾಗ ಏನ್ ಮಾಡ್ತೀವಿ ನೋಡಿ, ಇಲ್ಲಿ ಯಾರ್ಯಾರು ಕಾಮನ್ ಇರ್ತಾರೋ ಅವ್ರನ್ನ ಒಂದೇ ಸತಿ ಬರ್ಕೊಂಡಿದೀವಿ. ಯಾರು ಕಾಮನ್ ಇರೋದು? 7 ಮಾತ್ರ ಕಾಮನ್ ಇದೆ. ಅದಕ್ಕೆ ಎಷ್ಟು ಸತಿ ಬರ್ಕೊಂಡಿದೀವಿ? ಎರಡು ಕಡೆ ಇರೋದನ್ನ ಒಂದ್ ಸತಿ ಬರ್ಕೊಂಡಿದೀವಿ. 37 ಒಂದೇ ಸತಿ ಇದೆ, ಅದನ್ನು ಬರ್ಕೋಬೇಕು ನಾನು. 23 ಒಂದೇ ಸತಿ ಇದೆ, ಅದನ್ನು ಬರ್ಕೋಬೇಕು. 3 ಒಂದೇ ಸತಿ ಇದೆ, ಅದನ್ನು ಬರ್ಕೋಬೇಕು. ಇದಿಷ್ಟನ್ನು ಗುಣಿಸಿದ್ರೆ ಇಟ್ ಬಿಕಮ್ಸ್ ವಾಟ್? ಕಾಮನ್ ಮಲ್ಟಿಪಲ್. ಆವಾಗ ನಾನು ಇಲ್ಲಿ ನೋಡಿ, ಇದಕ್ಕೋಸ್ಕರ ಈ ಲೆಕ್ಕ ಕೊಟ್ಟಿದ್ದಪ್ಪ. ನೀವು ಕರೆಕ್ಟಾಗಿ ತಿಳ್ಕೋಬೇಕು. ಏನ್ ತಿಳ್ಕೊತಾ ಇದ್ರೆ ಹೇಳಿ ಈ ಲೆಕ್ಕದಿಂದ? ದೊಡ್ಡಂಕಿ LCM ಬಂದಾಗ ಏನ್ ಮಾಡ್ಬೇಕು? ಫ್ಯಾಕ್ಟರ್ಸ್ ನಲ್ಲೇ ಬರ್ಕೋಬೇಕು. ಏನ್ ಪ್ರಕಾರ ಬರ್ಕೋಬೇಕು? ಫ್ಯಾಕ್ಟರ್ಸ್ ಅಲ್ಲೇ ಬರ್ಕೋಬೇಕು. ಕಾಮನ್ ಮಲ್ಟಿಪಲ್ ಹೆಂಗ್ ಕಂಡುಹಿಡಿಬೇಕು? ಎಲ್ಲಾ ಕಾಮನ್ ಫ್ಯಾಕ್ಟರ್ ನ ಒಂದ್ಸತಿ ಯಾವ್ದು ಕಾಮನ್ ಇಲ್ಲೋ ಅದನ್ನೆಲ್ಲ ಗುಣಿಸ್ಲೇಬೇಕು. ಕಾಮನ್ ಇಲ್ಲದೆ ಇರೋದನ್ನು ಗುಣಿಸ್ಬೇಕು. ಈಗ ನೋಡಿ, ಇವಾಗ ನನಗೆ 7 into 7 into 20 sorry 7 into 3 3 into 7 into 23 into 37 ಮಾಡ್ಕೊಂಡ್ರೆ ಈಗ ನನಗೆ ಎರಡು ಬೇಸ್ ಇಂದ ಡಿವೈಡ್ ಮಾಡ್ಬೋದಲ್ವಾ? 7 into 37 ಕ್ಲೀನ್ ಡಿವೈಡ್ ಆಗುತ್ತೆ. ಹೋಗ್ತಾನೆ? ಎಷ್ಟನ್ನು ಅದು ಡಿವೈಡ್ ಆಯ್ತು. ಹಾಗೇನೆ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಅಂಕಿ ಏನಿದೆ? 7 into 3 into 23 ಇದೆ. ಅದನ್ನು ಪೂರ ಡಿವೈಡ್ ಆಗುತ್ತೆ ತಾನೆ? ಹೌದಾ? ಎಷ್ಟನ್ನು? ಸೊ LCM ಹೆಂಗ್ ಬರ್ಕೊಂಡ್ವಿ ಹೇಳಿ? ಇವಾಗ LCM ಹೆಂಗ್ ಬರ್ಕೊಂಡ್ವಿ? ಪ್ರತಿಯೊಂದು ಡಿನಾಮಿನೇಟರ್ದು ಫ್ಯಾಕ್ಟರ್ಸ್ ಕಂಡುಹಿಡ್ಕೊಂಡ್ವಿ. ಪ್ರತಿಯೊಂದು ಡಿನಾಮಿನೇಟರ್ ಏನ್ ಮಾಡಿದ್ವಿ? ಫ್ಯಾಕ್ಟರ್ಸ್ ಕಂಡುಹಿಡ್ಕೊಂಡ್ವಿ. ಫ್ಯಾಕ್ಟರ್ಸ್ ಕಂಡುಹಿಡ್ಕೊಂಡು LCM ಏನ್ ಮಾಡಿದ್ವಿ? ರೈಟ್ ಓನ್ಲಿ ಒನ್ಸ್ ಕಾಮನ್ ಫ್ಯಾಕ್ಟರ್. Write only once and multiply by all other non-common factors. Multiply by all other. ಗೊತ್ತಾಯ್ತಾ ಇವಾಗ? ಸೊ ಈಗ ನೋಡಿ 7 ಅನ್ನೋದು ಕಾಮನ್ ಫ್ಯಾಕ್ಟರ್.
37 23 ಅನ್ನೋದು ಏನಿದೆ 3 ಅನ್ನೋದು ಅವು ನಾನ್ ಕಾಮನ್ ಎರಡರಲ್ಲೂ ಇಲ್ಲ ಯಾವುದೋ ಒಂದರಲ್ಲಿ ಸೊ ಒಟ್ಟರಿಂದ ಗುಣಿಸಿದಾಗ ದಿಸ್ ಈಸ್ LCM. ಈಗ ನೋಡಿ ಇಲ್ಲಿ ಸರ್ ಈಗ ಮಾಡಿದ್ರಲ್ಲ ಸರ್ ಹಾ. ಇನ್ನೊಂದ್ಸಲ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡ್ಬೇಕಾ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೇನು ಇಟ್ ಇಸ್ ದಿ ಮಲ್ಟಿಪಲ್ ಟೇಕನ್ ಆಸ್ ದಿ ಕಾಮನ್ ಬೇಸ್ ಫಾರ್ ಆಡಿಂಗ್ ಆರ್ ಸಬ್ಟ್ರಾಕ್ಟಿಂಗ್ ಫ್ರಾಕ್ಷನ್ಸ್ ಅದು ಗೊತ್ತಲ್ಲ ಇರೋದು ಕಾಮನ್ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಫ್ರಾಕ್ಷನ್ಸ್ ಆಡ್ ಮಾಡಕ್ಕೆ ಯಾಕೆ ಬೇಕು ಹೇಳಿ ಕಾಮನ್ ಬೇಸ್ ಇದ್ರೆ ಫ್ರಾಕ್ಷನ್ಸ್ ನ ಕೂಡ್ಬೋದು ಕಾಮನ್ ಬೇಸ್ ಇದ್ರೆ ಫ್ರಾಕ್ಷನ್ಸ್ ನ ಕೂಡ್ಬೋದು ಆ ಕಾಮನ್ ಬೇಸ್ ಅನ್ನೋದು ಮಲ್ಟಿಪಲ್ ಆಗಬೇಕು ಮಲ್ಟಿಪಲ್ ಅಂದ್ರೆ ಏನು ಇಟ್ ಶುಡ್ ಬಿ ಡಿವಿಸಿಬಲ್ ಅಂತ ಇಟ್ ಶುಡ್ ಬಿ ಡಿವಿಸಿಬಲ್ ಅಂದ್ರೆ ಏನು ಅದನ್ನ ಡಿವೈಡ್ ಮಾಡಿದಾಗ ಏನು ರಿಮೈಂಡರ್ ಉಳಿಬಾರ್ದು ಡಿನಾಮಿನೇಟರ್ ನಲ್ಲಿ ಏನಾದ್ರು ನಂಬರ್ ಉಳಿದ್ರೆ ಅವಾಗ ನೀವು ಡಿವೈಡ್ ಮಾಡೋದಕ್ಕಾಗತ್ತಾ ಆಗಲ್ಲ ಸೊ ಏನ್ ಮಾಡ್ಬೇಕು ಈಗ ದೊಡ್ಡ ಅಂಕಿ ಬಂದ್ಬಿಟ್ಟಿದೆ ಸಣ್ಣ ಅಂಕಿ ಆದ್ರೆ ಮಾಡ್ಬಿಡ್ತಿದ್ವಿ ಈಗ ಏನಾಗಿದೆ ಹೇಳಿ ದೊಡ್ಡ ಅಂಕಿ ಬಂದಿದೆ ದೊಡ್ಡ ಅಂಕಿಗೆ ಏನ್ ಮಾಡ್ಕೋಬೇಕು ಅದಕ್ಕೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್ ಬರ್ಕೋಬೇಕು ಏನ್ ಬರ್ಕೋಬೇಕು ಸೊ ಈಗ 483 ಯಾರು ಪ್ರೈಮ್ ಫ್ಯಾಕ್ಟರ್ಸ್ 3 7 20 ಇನ್ನೊಂದು ದೊಡ್ಡ ಅಂಕಿ ಇತ್ತಲ್ಲ ಆ 7 × 37 ಅಂತ ಮುಂಚೆನೇ ನಾನು ಹೇಳಿದೆ ಅದಕ್ಕೋಸ್ಕರ ಹಾಗೇನೆ ಬರ್ಕೊಂಡಿದ್ದೆ ಸೊ ಈಗ ಎರಡು ಫ್ರಾಕ್ಷನ್ ಏನು ನಾವು ಡಿವೈಡ್ ಕಳಿಬೇಕು ಅದರಲ್ಲಿ ಒಂದರಲ್ಲಿ 7 × 37 ಪ್ರೈಮ್ ಫ್ಯಾಕ್ಟರ್ಸ್ ಇದೆ ಇನ್ನೊಂದು 483 ಗೆ ಪ್ರೈಮ್ ಫ್ಯಾಕ್ಟರ್ಸ್ ಯಾರು 3 7 23 ಸೊ ಇವೆರಡರಿಂದ ನನಗೆ ಒಂದು ಕಾಮನ್ ಬೇಸ್ ಬರಬೇಕು ಏನ್ ಬರಬೇಕು ಕಾಮನ್ ಡಿನಾಮಿನೇಟರ್ ಅದು ಹೆಂಗಿರ್ಬೇಕು 7 × 37 ಇಂದನೂ ಎಕ್ಸಾಕ್ಟ್ ಡಿವೈಡ್ ಆಗಬೇಕು 483 ಅಂತಂದ್ರೆ 3 × 7 × 23 ಇಂದನೂ ಡಿವೈಡ್ ಆಗಬೇಕು ಸೊ ಆ ಥರ ಡಿವೈಡ್ ಆಗೋ ನಂಬರ್ನ ಹೆಂಗೆ ಕಂಡುಹಿಡ್ಕೊಳ್ಳೋದು ಅಂದ್ರೆ ಈ ಎರಡು ಬೇಸ್ ಇದೆ ಫ್ರಾಕ್ಷನ್ಸ್ ಅದರಲ್ಲಿರೋ ಪ್ರೈಮ್ ಫ್ಯಾಕ್ಟರ್ಸ್ ನಲ್ಲಿ 3 × 37 ಒಂದಕ್ಕಿದೆ 3 × 7 × 23 ಇನ್ನೊಂದಕ್ಕಿದೆ ಎರಡರಲ್ಲಿ ಇರೋ ಕಾಮನ್ ಫ್ಯಾಕ್ಟರ್ ಯಾರು 7 ಅದನ್ನ ಫಸ್ಟ್ ಬರ್ಕೋಬೇಕು ಅದು ಒಂದು ಫ್ಯಾಕ್ಟರ್ ಇನ್ನು ಮಿಕ್ಕಿದ ಎಲ್ಲಾ ನಾನ್ ಕಾಮನ್ ಫ್ಯಾಕ್ಟರ್ ಇಂದನೂ ಬರ್ಕೋಬೇಕು ಇನ್ನು ಮಿಕ್ಕಿದ ಏನ್ ಮಾಡಬೇಕು ಮಿಕ್ಕಿದೆಲ್ಲ ನಾನ್ ಕಾಮನ್ ಅಂದ್ರೇನು ಯಾವ್ದಾರ ಒಂದೋ ಎರಡರಲ್ಲಿ ಇರುತ್ತೆ ಎಲ್ಲಾದ್ರಲ್ಲೂ ಇರಲ್ಲ ಅವೆಲ್ಲ ಏನದು ನಾನ್ ಕಾಮನ್ ಫ್ಯಾಕ್ಟರ್ ಸೊ ಅದು ಚೆನ್ನಾಗಿ ತಿಳ್ಕೊಳ್ಳಿ ಇದರಲ್ಲಿ ಇದು ಕಾಮನ್ ಫ್ಯಾಕ್ಟರ್ ಇದೇನಿದು ಕಾಮನ್ ಫ್ಯಾಕ್ಟರ್ ಇದನ್ನ ಈ ಕಡೆ ಬರೆದ್ಬಿಡ್ತೀನಿ ಇದೆಲ್ಲ ಏನಿದು ನಾನ್ ಕಾಮನ್ ಅದಷ್ಟನ್ನು ಒಂದೊಂದ್ಸತಿ ಮಲ್ಟಿಪ್ಲೈ ಮಾಡಿರ್ಬೇಕು ಈಗ ನೋಡಿ ಡಿವೈಡ್ ಮಾಡಿದಾಗ 3 × 7 × 23 × 37 ಮಾಡಿದಾಗ 483 ಇಂದ ಡಿವೈಡ್ ಮಾಡೋದು ಅಂದ್ರೆ ಏನು 3 × 7 × 23 ಅದರಿಂದ ಡಿವೈಡ್ ಮಾಡೋದು ಸೊ ಫ್ಯಾಕ್ಟರ್ಸ್ ಇಟ್ಕೊಂಡಿದ್ರೆ ಅನುಕೂಲ ಏನಂತ ಹೇಳಿ ನನಗೆ LCM ಅಲ್ಲೂ ಫ್ಯಾಕ್ಟರ್ಸ್ ಇದೆ ಬೇಸ್ ಅಲ್ಲೂ ಫ್ಯಾಕ್ಟರ್ ಇದೆ ಹೌದಾ ಬಾಕ್ಸ್ ಸುಲಭ ಇವಾಗ ಎಷ್ಟಾಯ್ತು 7 7 ಎಲ್ಲ ಹೊರಟೋದ್ರೆ ಏನು ಉಳಿಯುತ್ತೆ ಎಷ್ಟು ಉಳಿಯುತ್ತೆ 37 ಉಳಿಯುತ್ತೆ ಮೇಲ್ಗಡೆಗೆ ಏನಿದೆ ಇಲ್ಲಿ ಎಡಗಡೆ ಏನಿದೆ 7 ಮತ್ತೆ 37 ಹೌದಾ ಸೊ ಈಗ ಫಸ್ಟ್ ಗೆ ಯಾವಾಗಲೂ ಫ್ರಾಕ್ಷನ್ ಕೊಡ್ಬೇಕಾದ್ರೆ 41 ಅಂತ ಬರ್ಕೋಬೇಕು 41 ಇಂಟು ಏನಾಗ್ಬೇಕು ಹೇಳಿ ಯಾವ್ದ್ರಿಂದ ಗುಣಿಸ್ಬೇಕು ಅದನ್ನ ಈ ಬೇಸ್ ಇಂದ ಇದ್ರ ಡಿನಾಮಿನೇಟರ್ ನ ಭಾಗಿಸಿದಾಗ ಏನ್ ಬರುತ್ತೋ ಆ ಕೋಎಫಿಷಿಯಂಟ್ ಇಂದ ಗುಣಿಸ್ಬೇಕು ಹೌದಾ ಈಗ ನೋಡಿ ಇಲ್ಲಿ 3/5 ಪ್ಲಸ್ 2/9 ಅಂತಿತ್ತು 5 × 9 ಆಗಿರ್ತಿತ್ತು ಹೌದಪ್ಪ LCM 5 × 9 ಆಗ್ತಿತ್ತು ತಾನೆ ಸೊ 5 ಇಂದ 5 × 9 ಡಿವೈಡ್ ಮಾಡಿದ್ರೆ ಏನು ಉಳಿಯುತ್ತೆ 9 ಉಳಿಯುತ್ತೆ ಅವಾಗ ಏನ್ ಮಾಡ್ತಿದ್ರಿ 3 × 9 ಬರ್ಬೇಕಿದ್ರು ಇಲ್ವಾ ಎಸ್ ಆರ್ ನೋ ಗೊತ್ತಿಲ್ವಾ ಇದು 2/5 3/5 ಪ್ಲಸ್ 2/9 ಹೆಂಗ್ ಮಾಡ್ತೀರಾ LCM ಎಷ್ಟಿದಕ್ಕೆ LCM 5 × 9 ತಾನೆ ಯಾಕೆ ಕಾಮನ್ ಫ್ಯಾಕ್ಟರ್ ಆಗಿಲ್ಲ ಸೊ ಅವಾಗ ನೀವೇನ್ ಮಾಡ್ತೀರಾ ಇವಾಗ ಈ LCM ನ ಇದ್ರ ಡಿನಾಮಿನೇಟರ್ ಇಂದ ಡಿವೈಡ್ ಮಾಡ್ತೀರಾ 5 × 9 ನ ಡಿವೈಡ್ ಮಾಡಿದ್ರೆ ಎಷ್ಟು ಉಳಿತು ಆ 9 ಏನಕ್ಕೆ ಬಂತದು 9 ಇಂದ ಏನ್ ಮಾಡ್ಬೇಕು ನಾನು 3 ಗುಣಿಸ್ಬೇಕು ತಾನೆ ಪ್ಲಸ್ ಏನಾಯ್ತು 9 ಹೋದ್ರೆ 9 ರಿಂದ 5 × 9 ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ 5 ಹೋದ್ರೆ ಎಷ್ಟು ಬಂತು 9 ಬಂತು ಸೊ ಈ 2 ನನ್ನ 9 ಇಂದ ಡಿವೈಡ್ ಮಾಡೋದು ಏನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿ 3/5 ಗೆ 9/9 ಅಂತ ಬರ್ಕೊಂಡ್ವಿ 2/9 ಗೆ
5/5 ಅಂತ ಬರ್ಕೊಂಡಿದ್ವಿ. ಗೊತ್ತಾಯ್ತು ನಮ್ಮ ಏನಂತ ಮಾಡಿದ್ದೇವೆ? ಹಾ ರಾಂಗ್ ಇದೆ ಅಲ್ಲ? ಯಾವ್ದು ರಾಂಗ್ ಇದೆ? 2/9 ನೀವು ಮತ್ತೆ ವಾಪಸ್ 5 ಅನ್ನು ತಗೊಂಡ್ರಿ. ಅಲ್ಲಲ್ಲ, ಇಲ್ಲಿ 3/5 ಬರ್ದಿದ್ದೀನಿ, ಇಂಟು 9/9 ಬರ್ದೆ. ಅಲ್ಲಿ ಮ್ಯಾಲ್ ಬೇಕಂದ್ರೆ 2/5/9 ಆಗಬೇಕು. ಇಲ್ಲ, ಸರಿ ಇಲ್ಲಿ ಯಾತಕ್ಕೆ ಹಿಂಗೆ ಮಾಡಿದ್ವಿ ಅಂತ ಅನ್ನೋದು ನೀವು ಫ್ರಾಕ್ಷನ್ ಒರಿಜಿನಲ್ ಹೇಳ್ಕೋ ಪರಿಸ್ಥಿತಿ ಬಂತು, ಅದಕ್ಕೋಸ್ಕರ ಬರ್ತಾ ಇದೀವಿ. ಫ್ರಾಕ್ಷನ್ಸ್ ಅನ್ನ ಕೂಡಿ ಕಳೆದು ಮಾಡ್ಬೇಕಾದ್ರೆ ಅವೆಲ್ಲ ಒಂದೇ ಜಾಗ ಆಗ್ಬೇಕು ಅಂತಂದ್ರೆ ಅವೆಲ್ಲದಕ್ಕೂ ಒಂದೇ ಡಿನಾಮಿನೇಟರ್ ಇರಬೇಕು. ಅದಕ್ಕೆ ಏನಿರ್ಬೇಕು? ಒಂದೇ ಡಿನಾಮಿನೇಟರ್. ಈಗ ನೋಡಿ, ಇವಾಗ ಅದು 27/45 ಪ್ಲಸ್ 10/45 ಅಂತ ಆಯ್ತು, ಹೌದಾ? ಎಸ್ ಸರ್ ನಾವು ಅವಾಗ ಏನರ್ಥ ಅಂತಂದ್ರೆ 1/45 ಅನ್ನೋ ಯೂನಿಟ್ ಅನ್ನ ಇಲ್ಲಿ 27 ತಗೊಂಡಿದೀವಿ, ಇಲ್ಲಿ 10 ತಗೊಂಡಿದೀವಿ. 27 of 1/45 ಪ್ಲಸ್ 10 of 1/45 ಸೇರಿಸಿ 27 ಅಂತ 37 of 1/47 ಆಗುತ್ತೆ. ದಿಸ್ ಈಸ್ ದಿ ವೇ ಯು ಆಲ್ವೇಸ್ ಆಡ್ ಅಂಡ್ ಸಬ್ಟ್ರಾಕ್ಟ್ ಫ್ರಾಕ್ಷನ್ಸ್. ಸಣ್ಣ ಅಂಕಿ ಇತ್ತು, ನಿಮಗೆ ಗೊತ್ತಿತ್ತು, ಹೌದಾ? ಇದೇ ಕೆಲಸ ಈಗ ಏನ್ ಮಾಡ್ತಾ ಇದ್ದೀವಿ ನೋಡಿ, ಇದೇ ಕೆಲಸ ಏನ್ ಮಾಡ್ತಾ ಇದೀವಿ? ದೊಡ್ಡ ಅಂಕಿಗೆ ಮಾಡ್ತಾ ಇದೀವಿ. ದೊಡ್ಡ ಅಂಕಿಗೆ ಮಾಡಿದಾಗ ಏನ್ ಮಾಡ್ತಾ ಇದೀವಿ? ಈ ತರ ಸಿಂಪಲ್ 45, 95, 45 ಆ ತರ ಮಗ್ಗಿ ನಾವು ಕಟ್ಕೊಳಕ್ಕಾಗತ್ತಾ? ಆಗತ್ತಾ? ಆಗಲ್ಲ. ಅದಕ್ಕೆ ಏನ್ ಮಾಡ್ತಾ ಇದೀವಿ? We are writing the large numbers as products of prime numbers. We are writing it as what? Product of ಏನು? So prime number factors ತರ ಬರ್ಕೊಂಡಾಗ LCM ಹೇಗೆ ಬರ್ಕೊಂಡ್ವಿ? Common factor into all the non-factors. ಅದರಿಂದ ಇವಾಗ ಈ ಪ್ರೋಸೆಸ್ ಇದು ಮಾಡ್ತಾ ಇದ್ದೀನಲ್ಲ, ಡಿವೈಡ್ ಮಾಡಿದಾಗ ಫಸ್ಟ್ 7 into 37 ಅಂದ್ರೆ 7 37 ಬಿಟ್ಟು ನೀವು ಉಳಿದಿದ್ದು ಏನಿದೆಯಲ್ಲ 23 into 3, ಅದರಿಂದ 41 ಗುಣಿಸ್ಬೇಕು ತಾನೆ? ಇಲ್ಲಿ ಮಾಡೋದಲ್ಲ ಹಂಗೆ 95 45 ಮಾಡ್ದಂಗೆ. ಇದು 9ರ ಜಾಗದಲ್ಲಿದೆ, ಇದು 5ರ ಜಾಗದಲ್ಲಿ. ಗೊತ್ತಾಯ್ತಲ್ಲ ಈಗ? ನೆಕ್ಸ್ಟ್ ಮೈನಸ್ ಅಂತ ಬಂದಾಗ 483 ಅಂದ್ರೆ ಅದ್ರ ಫ್ಯಾಕ್ಟರ್ಸ್ ಯಾರು? 3 7 23. ಸೊ 3 7 23 ಆದ್ರೆ ಎಷ್ಟು ಉಳಿಯುತ್ತೆ? ಎಷ್ಟಾಗುತ್ತೆ? 902 ಇಂಟು ಎಷ್ಟು? ಸೊ ಈ 902 ಅನ್ನೋದಾಗದು ಯಾವ್ದದು? ಇದು 2. ಇದೇನಿದು? ಅದೇ ಕೆಲಸ ಮಾಡಿದ್ವಿ ದೊಡ್ಡ ಅಂಕಿಗೆ. ಒಂದೇ ಒಂದು ಕೆಲಸ ಏನ್ ಮಾಡಿದ್ವಿ ಹೇಳಿ? ಒಂದೇ ಕೆಲಸ ಏನ್ ಮಾಡಿದ್ವಿ? ಇಲ್ಲಿ ಕ್ಲೀನ್ ಆಗಿ ಡೈರೆಕ್ಟ್ ಆಗಿ ಇಟ್ಕೊಂಡಿದ್ವಿ, ಇಲ್ಲಿ ಫ್ಯಾಕ್ಟರ್ಸ್ ಬರ್ಕೊಂಡಿದ್ವಿ. ಇಲ್ಲಿ ಏನ್ ಮಾಡಿದ್ವಿ? ಫ್ಯಾಕ್ಟರ್ಸ್. ಈಗಲಿಂದ ನೀವು LCM ಕಂಡುಹಿಡಿಬೇಕಾದ್ರೆ ಈ ತರ ಸಣ್ಣ ಲೆಕ್ಕ ಇದನ್ನು ಫ್ಯಾಕ್ಟರ್ಸ್ ಬರ್ಕೊಳ್ಳಿ. ಸಣ್ಣ ಲೆಕ್ಕ ಇದ್ರೆ ಏನ್ ಮಾಡಿ? ಫ್ಯಾಕ್ಟರ್ಸ್ ಬರ್ಕೊಳ್ಳಿ. ಫ್ಯಾಕ್ಟರ್ಸ್ ಇದ್ರೆ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಈಸಿಯಾಗಿ ಗೊತ್ತಾಗುತ್ತೆ. ಯಾಕೆ ನಾವು ಡಿವೈಡ್ ಅಂಡ್ ಮಲ್ಟಿಪ್ಲೈ ಮಾಡ್ತಾ ಇದೀವಿ ಅನ್ನೋದಕ್ಕೆ ಇದನ್ನು ತೋರಿಸಿದ್ವಿ. ಗೊತ್ತಾಯ್ತಾ? ಯಾಕೆ? ಕಾಮನ್ ಬೇಸ್ ಬಂದ್ರೆ ಆಡ್ ಸಬ್ಟ್ರಾಕ್ಷನ್ ಮಾಡಬಹುದು. ದೇ ಶುಡ್ ಬಿ ಫ್ರಾಕ್ಷನ್ಸ್ ಆಫ್ ದಿ ಸೇಮ್ ಕೈಂಡ್. ಫ್ರಾಕ್ಷನ್ಸ್ ಆಫ್ ದಿ ಸೇಮ್ ಕೈಂಡ್ ಅಂದ್ರೆ they should have the same denominator. They should have the so to add and subtract fractions, you can add and subtract fractions of the same kind. Fractions of the same kind. Fractions of the same kind ಅಂದ್ರೆ ಏನು? They all have the same denominator. To bring them to the same denominator, you use the principle of finding lowest common multiple. After lowest common. So lowest common multiple ಯಾಕೆ ಕಂಡುಹಿಡಿತೀರಾ? To create the common base to add fractions or subtract fractions. Fractions part of ವಾಪಸ್ಸು ಈ ಕೂಡ್ಬಿಟ್ಟು ಡಿವೈಡ್ ಈ ಗುಣಿಸ್ಬಿಟ್ಟು ಗುಣಿಸಕ್ ಬರುತ್ತೋ ಅದು ಗುಣಿಸೋದು ನಾನೇ ತೋರಿಸ್ಬೇಕು. ಗುಣಿಸ್ತೀರಾ ಇದನ್ನ? ಎಡಗಡೆಯವರು ಫಸ್ಟ್ ಅಂಕಿ ಗುಣಿಸಿ, ಬಲಗಡೆಯವರು ಅಂದ್ರೆ ನನಗೆ ಬಲಗಡೆ ನೀವು, ನನಗೆ ಎಡಗಡೆ ನೀವು. ನೀವು ಎಡಗಡೆದು ಅಂದ್ರೆ 41 into 23 into 3 ಇನ್ನೂ ಮಾಡಿ. ನೀವು 902 into 37 ಮಾಡಿ. ಕಳೆದಾದ್ಮೇಲೆ ಏನಪ್ಪ ಮಲ್ಟಿಪ್ಲೈ ಮಾಡಿದ್ಮೇಲೆ 2829 41 into 23 into 3 41 into 23 into 3 ನ 37 ಬರೀಬೇಕು ನಾನು. 3
is a topic which you have already learned to some extent or you have heard to some extent, but you might not have done the mathematics to the extent of rigor required to learn that. ಏನಂತಂದ್ರೆ ನಾನು ಈಗ ಏನು ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನ ಆಗಲೇ ನೀವು ಒಂದ್ಸತಿ ಅದ್ರ ಬಗ್ಗೆ ಕೇಳಿದ್ದೀರಾ, ಒಂದು ಸ್ವಲ್ಪ ಏನೋ ಮಾಡಿದ್ದೀರಾ. ಆದರೆ ಎಷ್ಟು ಯಾವ ಲೆವೆಲಿಗೆ ತಿಳ್ಕೋಬೇಕು ಅಷ್ಟು ನೀವು ಆ ಲೆವೆಲಿಗೆ ತಿಳ್ಕೊಳ್ಳೋದು ಆಗಿಲ್ಲ. ಯಾವ ಟಾಪಿಕ್ ಅಂದರೆ ಆಗ್ಬಿಡುತ್ತಾ? ಕಳೆಯೋದು ಎಷ್ಟು ಕಳಿಬೇಕಪ್ಪ? ಈಗ ಒಬ್ಬರೇ ಹೇಳಿದ್ರು 33,374. 33,374 ಕರೆಕ್ಟ್ ಆಯ್ತು. ಅಲ್ಲಿಗೆ ಎಲ್ಲರೂ ಗುಣಿಸಕ್ ಬರುತ್ತೆ ಅಂತ ಆಯ್ತು. ಲಗ್ಗಿ ಬರುತ್ತೆ ಎಲ್ರಿಗೂ ನಾನು ಎಷ್ಟು ತನಕ ಬರುತ್ತೆ ಬಗ್ಗೆ 13-17 ಬರಲ್ಲ. 13-7 ಬರುತ್ತಾ? ಎಷ್ಟು? 13-7 ಗುಣಿಸ್ಕೊಂಡು ಹೇಳ್ಬಾರ್ದು, ಬಾಯಲ್ಲಿ ರಪ್ಪ ಅಂತ ಹೇಳ್ಬೇಕು. 15-9 ಇವತ್ತು ಹೋದ ತಕ್ಷಣದಿಂದ ದಿನ ತಳ್ಕೊಂಡ್ರಕ 20 ತನಕ ಮಗ್ಗಿನ ದಿನ ಘಟ 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 ಹೇಳ್ತಾ ಇರ್ಬೇಕು. ಎದ್ದ ತಕ್ಷಣ ಗೊತ್ತಾಯ್ತಾ? ಮಗ್ಗಿ ಬರ್ಬೇಕು. ಕೆಳಗಡೆ ಎಷ್ಟು ಬರುತ್ತಪ್ಪ ಹೇಳಿ, ಕೆಳಗಡೆ ಗುಣಿಸಿ. ಈಗ ಲೆಕ್ಕ ಸಣ್ಣಗಿತ್ತು, ಆದರೆ ಎಷ್ಟೊಂದು ಇದ್ದಾಗಿತ್ತು ಅಂತ ಬೇಕಿತ್ತು. This class goes up to 11, alva? 11. No, this first class, let us try to put them into some basic thought process. Because ನಾನು ನಿನ್ನೆ ನೀವು ಹೇಳಿದ ಮಾರ್ಕ್ಸ್ ಎಲ್ಲ ಹೇಳಾದ್ಮೇಲೆ I realized I think we have to take them through some of the first steps. 1787. ಏನಮ್ಮ? 1787. 1787 ಬಂತ ಅಷ್ಟೇನಾ? ಅದಕ್ಕಿಂತ ಜಾಸ್ತಿ ಬರಲಿಲ್ವಾ? ನೋಡಿ ಇವಾಗ ಜಾಂಡ್ರ ಏನು ಮಾಡ್ಬೇಕಾಗಿತ್ತು ಹೇಳಿ ನೀವು? ಜಾಂಡ್ರ ಆಗಿದ್ದಿದ್ರೆ 4 ಅಂಕ ಇದೆ ಅಲ್ವಾ ಇಲ್ಲಿ? 3 21 23 ಗುಣಿಸ್ಕೊಳ್ಳೋದು, ಆಮೇಲೆ 37 ಗುಣಿಸ್ಕೊಳ್ಳೋದು. ಇಲ್ಲಾಂದ್ರೆ 483 into 7 into 37 ಮಾಡೋದು. ಮಾಡ್ಬೋದು ಹೌದಾ? ಎಲ್ಲ ಒಂದೇ ತಾನೆ. ಹೇಳಿ ಕೆಳಗಡೆ ಎಷ್ಟು ಬಂತು? ಕಂಪ್ಲೀಟೆಡ್ ಡಿನಾಮಿನೇಟರ್ ಮಲ್ಟಿಪ್ಲಿಕೇಶನ್ LCM 1 2 ಕೈ ಹತ್ರ ಕೈ ಹತ್ರ ನೋವುತ್ತಾ? ಮಾಡಿದ್ರೆ ಐತೆ ಒಂದು 50% ಮಾಡಿ. ಎಷ್ಟು ಉತ್ತರ ಹೇಳಿ? ಒಬ್ಬರೇ ಒಬ್ರು ಹೇಳ್ತೀನಿ. ಯಾರು ಮಾಡಿದ್ರೆ ಕೈ ಎತ್ತಿ ಹೇಳ. ಎಷ್ಟು ಬಾ? 17,871 ಸರಿನಾ? ಎಲ್ಲರೂ ಒಪ್ಕೋತೀರಾ? ಈಗ ಇನ್ನು ಕೆಲಸ ಮುಗ್ದಿದ್ಯಾ? ಕೆಲಸ ಮುಗ್ದಿಲ್ಲ ಅಲ್ವಾ? ಮುಗ್ದಿಲ್ಲ. ಏನ್ ಮಾಡೋದು ಇವಾಗ? ಏನ್ ಮಾಡೋದು? ಮುಂದಿನ ಕೆಲಸ ಮಾಡೋದು. ಏನು ಕೆಲಸ ಹೋಗ್ತಿದೆ ಇವಾಗ? ನ್ಯೂಮರೇಟರ್ ನಲ್ಲಿ ಒಂದು ಸಬ್ಟ್ರಾಕ್ಷನ್ ಇದೆ, ಆಯ್ತಾ? ನ್ಯೂಮರೇಟರ್ ಸಬ್ಟ್ರಾಕ್ಷನ್ ಮಾಡಿ ಹೇಳಿ. 30,545. ವೆರಿ ಗುಡ್, ಸ್ಪಿರಿಟ್ ಇದೆ. ಇದಿಷ್ಟಕ್ಕೆ ಒಂದು ಸ್ವಲ್ಪ ತಡೆದ್ರೆ ಕಲರ್ ಚೇಂಜ್ ಮಾಡಿ, ಯಾಕೆಂದ್ರೆ ಇಬ್ಬರಿಗೂ ಬೇರೆ ಲೆಕ್ಕಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆಯಲ್ವಾ? ಈ ಸೈಜ್ ಕಲರ್ ಬೇರೆ ಕಲರ್ ಮಾಡ್ಬೋದು. ಈ ಕಲರ್ ಇದ್ರೆ ನಾವು ಬೇರೆ ಮಾಡಿದ್ವಿ. ಎಷ್ಟು ಹೇಳಿ?
ಒಬ್ರು ಹಾ minus ನೀನ್ ಹೇಳಿದ್ರು ಇಲ್ಲಿ minus 30,545. ನನ್ಗೆ ಅಷ್ಟು ತಲೆ ಬಾಟ ಫಾಸ್ಟ್ ಇಲ್ಲಪ್ಪ 30,000 545. 545 5 yes sir ಮೊದಲು 405 ಮೈನಸ್ ಪ್ಲಸ್ ಇದು Minus. ಕೆಳಗಡೆ ಎಷ್ಟಿದೆ 17,800 ಮೇಲೆ 5 ಅಂಕಿ ಕೆಳಗಡೆ 5 ಅಂಕಿ ಇದೆ ಹೌದಾ ಲಾಂಗ್ ಡಿವಿಷನ್ ಗೊತ್ತಿದ್ಯಾ ಇದನ್ನ ಬಾಕ್ಸಕ್ಕೆ ಲಾಂಗ್ ಡಿವಿಷನ್ ಗೊತ್ತಿದ್ಯೋ ಇಲ್ವಾ ಹೇಳಿ ಯಾವಾಗ ಮಾಡಿದ್ರಾ ಬಟ್ ಒಂದು 2 ಅಂಕಿ 3 ಅಂಕಿ ಮಾಡಿದ್ರಿ ಅಲ್ವಾ ಇದು ಎಷ್ಟು ಅಂಕಿ ಇದು 5 ಮಾಡ್ತೀರಾ ಇವಾಗ ಓಕೆ ಈಗ ಲಾಂಗ್ ಡಿವಿಷನ್ ಅಲ್ಲಿ ಇಲ್ಲಿ ಒಂದ್ಸತಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ 5 ಅಂಕಿ ಇದ್ದಾಗ ಬೇಸಿಕಲಿ ಯು ಹ್ಯಾವ್ ಟು ಫಸ್ಟ್ ಫೈಂಡ್ ಇದನ್ನ ಒಂದು ಮಿಕ್ಸ್ ಫ್ರಾಕ್ಷನ್ ಕೂಡ ಇರಬೇಕು ಅಂತ ಇಟ್ಕೊಳ್ಳಿ ಯಾಕೆ ನ್ಯೂಮರೇಟರ್ ಜಾಸ್ತಿ ಇದೆ ಡಿನಾಮಿನೇಟರ್ ಕಮ್ಮಿ ಆಗಿದೆ ಸೊ ಈಗ 30 ಅಂತಂದ್ರೆ 17 ಇದೆ ಸೊ 17 30 ಲೆಫ್ಟ್ ಹಾಕಿದ್ರೆ ಈಗ 17.8 ಅಂತಂದ್ರೆ ರಫ್ಲಿ ಅಪ್ರಾಕ್ಸಿಮೇಟ್ ಮಾಡಿದ್ರೆ 18 ಆಗುತ್ತೆ ಇದು 31 ಆಗುತ್ತೆ ಅಂದ್ರೆ 18 18 36 ಆಗುತ್ತೆ ಇಲ್ಲ 19 ಅಂದ್ರೆ 17 34 ಆಗುತ್ತೆ ಸೊ 1 ಅಂತ ಬರುತ್ತೆ ಹೌದಾ ಎಷ್ಟು ಬರುತ್ತೆ 1 ಅಂತ ಬರುತ್ತೆ ಹೌದಾನೆ ಅದಕ್ಕಿಂತ ಜಾಸ್ತಿ ಬರುತ್ತಾ ಅಲ್ಲಮ್ಮ ನಾನು ಏನ್ ಹೇಳ್ತಾ ಇದ್ದೀನಿ ಗೊತ್ತಾಗಲಿಲ್ಲ 20,000 ಬೈ 10,000 ಅಂತ ಬಂದ್ರೆ 5 ಅಂಕಿ ಇದು ನಿಮಗೆ ಧೈರ್ಯ ಬಂತು ಯಾಕಂದ್ರೆ 10ರಲ್ಲಿ 20 ಅಂತ ಗೊತ್ತಾಗ್ಬಿಡುತ್ತೆ ಹೌದಾನೆ ಈಗ ನಾನು ಇದನ್ನ 30,000 ಬೈ 17,000 ಅಂತ ಬರೆದ್ರೆ ಏನ್ ಮಾಡ್ತೀರಾ ಎಷ್ಟಾಗತ್ತಿಲ್ಲ ಸೊ ರಫ್ಲಿ ಇದು 17 ಹೋಗಲ್ಲ ಅಂದ್ರೆ ಇವಾಗ 10 20 ತರ 17 34 ಇಲ್ಲ ಅಂದ್ರೆ 2 ಬರಲ್ಲ ಹೌದಾ ಏನಾಗಬೇಕು 1 ಪ್ಲಸ್ ಫ್ರಾಕ್ಷನಲ್ ಪಾರ್ಟ್ ಅಂತ ಹೌದಾನೆ ಬರೀ 30 ಬೈ 17 ಬರೆದ್ರೆ ಏನಾಗುತ್ತೆ 1 ಫ್ಲೆಕ್ಸ್ ಫ್ರಾಕ್ಷನಲ್ ಪಾರ್ಟ್ ಆಗುತ್ತೆ ತಾನೆ 17 ಗೆ 17 ಫ್ರಾಕ್ಷನಲ್ ಪಾರ್ಟ್ ನ್ಯೂಮರೇಟರ್ ಎಷ್ಟು ಬರುತ್ತೆ 17 ಗೆ 17 ಅಂದ್ರೆ 30 ಕಳೆದ್ರೆ ಏನು ಬರುತ್ತೆ ಅರ್ಥನೇ ಬರುತ್ತೆ ಇದೇನಾಗುತ್ತೆ ಇದು ಸೊ ಇದೇನಾಯ್ತು ಇವಾಗ 130 ಬೈ 17 ಅಂತ ಬಂದಾಗ ಆಯ್ತಲ್ವಾ ಸೊ 1000 ಇದ್ರೂ ಹಂಗೆ ಆಗುತ್ತೆ ತಾನೆ ಆ 1000 ಎಲ್ಲ ಹೋಗುತ್ತೆ ತಾನೆ ಹೌದಾ ಇಲ್ವಾ ಅದೇ ಲೆಕ್ಕನೇ ಇಲ್ಲಿ ಮಾಡಿದ್ರೆ ಏನಾಗುತ್ತೆ ಇವಾಗ ಏನ್ ಮಾಡ್ಬೇಕು ನಾನು ಅದನ್ನ -1 ಅಂತ ಬರ್ಕೋಬೇಕು ಹೌದಾ ಏನಂತ ಬರ್ಕೋಬೇಕು ಹೇಳಿ -1 ಅಂತ ಬರ್ಕೊಂಡ್ರೆ ಏನ್ ಮಾಡ್ಬೇಕು ನಾನು ಇವಾಗ 30,545ರಲ್ಲಿ 17,841 ಕಳಿಬೇಕು ಕಳೀರಿ ಎಷ್ಟು ಬಂತು ಹೇಳಿ 1,474. 1474 so 12,674 12,674 divided by 17 ಸರಿನಾ ಎಕ್ಸ್ಟ್ರಾಕ್ಷನ್ ಬಂತ ಈಗ ಬಂತು ಇಲ್ವಾ ಹೆಂಗ್ ಬಂತು ಅಂತ ಎಷ್ಟು ಜನಕ್ಕೆ ಡೌಟ್ ಇದೆ ಕೇಳಿ ಈಗ ಯಾರ್ಯಾರು ಡೌಟ್ ಇದೆ ಕೈ ಎತ್ತಿ ಹೆಂಗ್ ಬರುತ್ತೆ ಅಂತ ಇದೇನು ಅಂತಂದ್ರೆ -1 ಮೈನಸ್ 12,674 ಬೈ 17,871 ಹೌದಾ ಬರ್ದಿರೋದು ಹೌದಾನೆ ಸೊ ಅವಾಗ ಏನಾಗುತ್ತೆ 17,871 into 1 plus 12,674 ಎರಡು ಕೂಡ್ತಿರತ್ತಾನೆ ಎರಡು ಕೂಡಿರೋದೇ ತಾನೆ ಇಲ್ಲಿರೋದು ಸೊ ಅದಕ್ಕೆ ನಾವೇನ್ ಮಾಡಿದ್ವಿ ಫಸ್ಟ್ ಒಂದು ಅಪ್ರಾಕ್ಸಿಮೇಟ್ ಗೆ ಹೋಲ್ ಪಾರ್ಟ್ 1 ಬರುತ್ತಾ 2 ಬರುತ್ತಾ ಅಂತ ನೋಡ್ಕೊಂಡ್ವಿ
ಹೋಲ್ ಪಾರ್ಟ್ ಈಗ ನ್ಯೂಮರೇಟರ್ ಜಾಸ್ತಿ ಇದ್ದು ಡಿನಾಮಿನೇಟರ್ ಕಮ್ಮಿ ಇದ್ರೆ ಏನಾಗುತ್ತೆ ಮಿಕ್ಸ್ ಫ್ರಾಕ್ಷನ್ ಆಗುತ್ತೆ ಅಂತ ಹೇಳಿದೆ. ಮಿಕ್ಸ್ ಫ್ರಾಕ್ಷನ್ ಅಂದ್ರೆ ಏನು? ಹೋಲ್ ಪಾರ್ಟ್ ಇರುತ್ತೆ, ಫ್ರಾಕ್ಷನಲ್ ಪಾರ್ಟ್ ಇರುತ್ತೆ. ಫ್ರಾಕ್ಷನಲ್ ಪಾರ್ಟ್ ಅಲ್ಲಿ ಏನಿರುತ್ತೆ? ನ್ಯೂಮರೇಟರ್ ಕಮ್ಮಿ, ಡಿನಾಮಿನೇಟರ್ ಜಾಸ್ತಿ ಇರುತ್ತೆ. ಹೋಲ್ ಪಾರ್ಟ್ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಅದಕ್ಕೆ ಏನ್ ಮಾಡಿದೆ ನಾನು? ಅಪ್ರಾಕ್ಸಿಮೇಟ್ ಆಗಿ 30,545 30,000 ಅಂತ ಅನ್ಕೊಂಡೆ. ಹೌದಾ? 17,871 ಏನ್ ಅನ್ಕೊಂಡೆ? 17,000 ಅಂತ ಅನ್ಕೊಂಡೆ. ಅದೇನಾಗತ್ತೆ ಮಧ್ಯೆ 1,000 ಹೋದ್ರೆ 30/17 ಆಯ್ತು ತಾನೆ ಅಲ್ವಾ? 30/17 ಆದ್ರೆ ಅದು ನನಗೆ 1 + 13/17 ಅಂತ ಬರ್ಕೋಬೇಕು, ಗೊತ್ತಾನೆ? ಬಟ್ 13/17 ಬರೆಯಕ್ಕಾಗಲ್ಲ. ಯಾಕೆ ಹೇಳಿ? 30,545 ಇದೆ, ಇಲ್ಲಿ 17,840. ಅದಕ್ಕೆ ನಾ ಏನ್ ಮಾಡಿದೆ? ಈ 13/17 ಬರಕ್ಕೆ ಏನ್ ಮಾಡಿದೆ ಹೇಳಿ ನಾನು? 17 ಹೋಲ್ ಪಾರ್ಟ್ ಅಲ್ಲಿ ಏನ್ ಬರುತ್ತೆ? 17 17 ಅದನ್ನ 30ರಲ್ಲಿ ಕಳೆದಿದ್ದಕ್ಕೆ ಎಷ್ಟು ಬಂತು? 13 ಬಂತು. ಸೊ ಈಗ ನಾ ಇಲ್ಲೇನ್ ಮಾಡ್ಬೇಕು? ಸೊ 17/30 ಅನ್ನೋದಕ್ಕೆ 1 ಬರುತ್ತೆ ಫ್ರಾಕ್ಷನಲ್ ಪಾರ್ಟ್. ಆದ್ರಿಂದ ಈ 13,871 ನ 1 ಇಂದ ಮಲ್ಟಿಪ್ಲೈ ಮಾಡಿದಾಗ ಅದು ಏನ್ ಬರುತ್ತೋ ಅದನ್ನ ನಾನು 30,545 ಅದರಲ್ಲಿ ಕಳಿಬೇಕು. ಸಪೋಸ್ ಈಗ ಇನ್ನೊಂದ್ಸತಿ ಅರ್ಥ ಆಗ್ಬಿಡುತ್ತೆ ನಿಮಗೆ. 34,545 ಅಂತಿತ್ತು ಅಂತ ಇಟ್ಕೊಳ್ಳಿ. ಸಾರಿ 38,545 38,545 ಅಂತ ಇಟ್ಕೊಳ್ಳಿ. ಇದು 17,871 ಅಂತಿತ್ತು ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ತಿದ್ರಿ? ಇವಾಗ 17 34 ಬರುತ್ತೆ ತಾನೆ. ಸೊ ಅವಾಗ ಇದನ್ನ 2 ಅಂತ ಇಟ್ಕೊತಿದ್ರಿ. ಆ 2 ಅಂತಂದ್ರೆ ಎಷ್ಟಾಯ್ತು? ಇದು 17,871 ಇಂಟು 2 ಅಂದ್ರೆ ಏನಾಯ್ತು? 2 1 2 2 14 2 14 1 17 2 15 2 2 ಇಷ್ಟ ಆಗ್ತಿತ್ತು. ಹೌದಾ? 17,871 2 ಇಂದ ಗುಣಿಸಿದ್ರೆ ಅದನ್ನ 38,545ರಲ್ಲಿ ಕಳಿಬೇಕು. ಎಷ್ಟು ಬರುತ್ತೆ ನೋಡಿ? 3 0 8 2 ಇದು 2 ನೋಡಿದ್ರೆ 0. ಸೊ ಎಷ್ಟಾಗ್ತಿತ್ತು ಇದು? 2,803/17. ಇಲ್ಲಿ ಮೈನಸ್ ಇದ್ರೆ ಇಲ್ಲೂ ಗೊತ್ತಾಯ್ತಾ? ಇವಾಗ ಅರ್ಥ ಆಯ್ತಾ? ಸೊ ಏನ್ ಮಾಡ್ಬೇಕು ಹೇಳಿ? ಫಸ್ಟ್ ಅದನ್ನ 2 ಅಂಕಿ ತರಕ್ಕೆ ಅಪ್ರಾಕ್ಸಿಮೇಟ್ ಮಾಡ್ಕೊಂಡು ಆ ಹೋಲ್ ಪಾರ್ಟ್ ಬರೆದು ಹೋಲ್ ಪಾರ್ಟ್ ಇಂದ ಡಿನಾಮಿನೇಟರ್ ನ ಗುಣಿಸ್ಬಿಟ್ಟು ನ್ಯೂಮರೇಟರ್ ನಲ್ಲಿ ಕಳೆದಿದ್ದು ಬರೋದೇನೆ ಫ್ರಾಕ್ಷನ್ ಪಾರ್ಟ್ ನ್ಯೂಮರೇಟರ್. ಸರಿನಾ? ಸುಸ್ತಾಯ್ತು. ನೀರು ಕುಡಿತೀರಪ್ಪ? ನಾನು ಸ್ವಲ್ಪ ಹೊತ್ತು ನೀರು ಕುಡಿಯೋದು. ಬಟ್ ಎನಿವೆ ಇದು ಏನ್ ಮಾಡಿದ್ವಿ ಅಂತ ಇನ್ನೊಂದ್ಸತಿ ಸಮರೈಸ್ ಮಾಡ್ತೀನಿ. ಏನ್ ಮಾಡಿದ್ವಿ ಹೇಳಿ? ನಾವು ಈ ಪರ್ಟಿಕ್ಯುಲರ್ ಲೆಕ್ಕದಲ್ಲಿ ಏನೇನು ಕಲ್ತ್ಕೊಂಡ್ರಿ? ನೀವು ಏನೇನು ಕಲ್ತ್ಕೊಂಡ್ರೆ ಹೇಳಿ? ಈ ಪರ್ಟಿಕ್ಯುಲರ್ ಲೆಕ್ಕದಲ್ಲಿ ಫಸ್ಟ್ ಕಾಂಪ್ಲೆಕ್ಸ್ ಫ್ರಾಕ್ಷನ್ಸ್ ಅನ್ನ ಮಲ್ಟಿಪ್ಲೈ ಮಾಡೋದು, ಡಿವೈಡ್ ಮಾಡೋದು, ಅದನ್ನೆಲ್ಲ ಬಾಟ್ ಮಾಸ್ ರೂಲ್ ಎಂದು ಗೊತ್ತಾಯ್ತು ಅಲ್ವಾ? ಬಾಟ್ ಮಾಸ್ ರೂಲ್ ಪ್ರಕಾರ ಏನ್ ಮಾಡಿದ್ರಿ? ಫಸ್ಟ್ ಡಿವಿಷನ್ ಎಲ್ಲ ಮುಗಿಸ್ಕೊಂಡ್ರಿ. ಆಮೇಲೆ ಏನ್ ಮಾಡಿದ್ರಿ? ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರಿ. ಆಮೇಲೆ ಏನ್ ಮಾಡಿದ್ರಿ? ಸಬ್ಟ್ರಾಕ್ಷನ್ ಮಾಡಿದ್ರಿ. ಮಾಡ್ತಾ ಇರ್ಬೇಕಾದ್ರೆ ಸಂಟ ಏನ್ ಬಂತು? ಇದುವರೆಗೂ ನೋಡದೇ ಇರೋ ಸೈಜ್ ಬಂದ್ಬಿಡ್ತು. ಏನ್ ಬಂತು? ಇದುವರೆಗೂ ನೋಡದೇ ಇರೋ ಸೈಜ್ ಬಂತು. ಆದ್ರೆ ಏನ್ ಸೈಜ್ ಬಂದ್ರು ಪ್ರೊಸೀಜರ್ ಅದೇ ಅನ್ನೋದು ಗೊತ್ತಾಯ್ತು. ಹೌದಾ? ಸೈಜ್ ಏನೇ ಬಂದ್ರು ಪ್ರೊಸೀಜರ್